ಪೊಲೀಸ್ ಠಾಣೆಯಲ್ಲಿ ತಾಳಿಯನ್ನು ಕಿತ್ತಾಕಿ ನನಗೆ ಮದುವೆ ಬೇಡ ಅಂತ ಹೋಗಿದ್ದಂತಹ ಯುವತಿ 6 ತಿಂಗಳ ಬಳಿಕ ಮತ್ತೆ ಪ್ರಿಯಕರನ ಜೊತೆಗೆ ಎರಡನೇ ಬಾರಿ ಮದುವೆ ಆದಂತಹ ಪ್ರಸಂಗ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಅಲ್ಲದೆ ತಮಗೆ ಜೀವ ಬೆದರಿಕೆ ಇದೆ, ರಕ್ಷಣೆ ಕೊಡಿ ಅಂಥೇಳಿ ವಿಡಿಯೋ ಮಾಡಿದ್ದು ಸದ್ಯ ವೈರಲ್ ಆಗಿದೆ. ಶ್ರೀಮಂತ ಮನೆತನದ ಯುವತಿ ಕೀರ್ತನಾ ಕಡುಬಡತನದ ಅನ್ಯ ಜಾತಿಯ ಯುವಕ ಪೇಂಟರ್ ಸಾಯಿ ಸಂದೀಪ್ನನ್ನು ಪ್ರೀತಿಸಿದ್ಲು. ಜನವರಿ ತಿಂಗಳಲ್ಲಿ ಲವ್ ಮ್ಯಾರೇಜ್ ಸಹ ಆಗಿತ್ತು. ಆದರೆ ಕೀರ್ತನಾ ಕುಟುಂಬ ವಿರೋಧಿಸಿ ಗಲಾಟೆ ಮಾಡಿದ್ದು ಹಾಗೂ ಚಿಕ್ಕಬಳ್ಳಾಪುರ ನಗರ ಠಾಣೆಯಲ್ಲಿ ತಾಳಿಯನ್ನು ಕಿತ್ತೆಸಿದು ಯುವತಿ ನಿನಗೂ ನನಗೂ ಸಂಬಂಧ ಇಲ್ಲ ಅಂಥೇಳಿ ಹೋಗ್ಬಿಟ್ಟಿದ್ಲು. ಆದ್ರೀಗ 6 ತಿಂಗಳು ಕಳೆದಿದೆ, ಮತ್ತೆ ಪ್ರಿಯಕರ ಬೇಕು ಅನಿಸಿದೆ. ಹಾಗಾಗಿ ಪ್ರಿಯಕರ ಸಂದೀಪನ ಜೊತೆಗೆ ರಸ್ತೆಯಲ್ಲಿಯೇ ವಿವಾಹವಾಗಿದ್ದಾಳೆ ಯುವತಿ. ತಮ್ಮನ್ನು ತಮ್ಮ ಪಾಡಿಗೆ ಬಿಟ್ಟುಬಿಡಿ, ಯಾರೂ ಕೂಡ ನಮಗೆ ಬೆದರಿಕೆ ಹಾಕಬೇಡಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಅದು ವೈರಲ್ ಕೂಡ ಆಗಿದೆ. ನನ್ನ ಹೆಸರು ಕೀರ್ತನಾ ಅಂತ, ಇವರು ನನ್ನ ಗಂಡ ಸಾಯಿ ಸಂದೀಪ್ ಅಂತ. ನಾವಿಬ್ಬರು ಜನವರಿಯಲ್ಲಿ ಇಷ್ಟಪಟ್ಟು ಮದುವೆ ಆಗಿದ್ವಿ. ಆದರೆ ನಮ್ಮ ಮನೆಯವರು ನಮ್ಮಿಬ್ಬರನ್ನ ದೂರ ಮಾಡಿಬಿಟ್ರು. ಸ್ಟೇಷನ್ಗೆ ನ್ಯಾಯಕ್ಕೆ ಅಂತ ಹೋದರೆ ಸ್ಟೇಷನಲ್ಲಿ ನಮಗೆ ಪೊಲೀಸರು ನ್ಯಾಯ ಕೊಡೋಕ್ಕಾಗಿಲ್ಲ. ಆವಾಗ ನನಗೆ ನಮ್ಮ ಮನೆಯವರು ಸ್ಟೇಷನಲ್ಲಿ ಇವ್ರು ಸರಿ ಇಲ್ಲ ಅಂತ ಒಂದು ಹುಡುಗಿಯವ್ರ ಮೇಲೆ ಕೇಸ್ ಹಾಕಿತ್ತು. ಆ ಕೇಸೆಲ್ಲ ಗೊತ್ತಿಟ್ಕೊಂಡೆ ನಾನು ಇವ್ರನ್ನ ಮದುವೆ ಆಗಿದ್ದೆ. ಆ ಹುಡುಗಿನ ಸ್ಟೇಷನ್ಗೆ ಕರೆಸಿ ಆ ಹುಡುಗಿ ಇವನಿಂದ ಪ್ರೆಗ್ನೆಂಟ್ ಆಗಿದ್ಲು ಅಂತ, ಜೊತೆ ಮಲಗಿದ್ಲು ಅಂತ ಎಲ್ಲ ನನ್ನ ಹತ್ರ ಹೇಳಿದ್ಲು. ಇದನ್ನೆಲ್ಲ